ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ಮೂಡಬಿದ್ರೆ ಸಂದೇಶ್ ಕಾಮಕಾಂಡ ಪ್ರಕರಣ. ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಲು ಸೂಚನೆ. ಗೃಹ ಸಚಿವ ಜಿ ಪರಮೇಶ್ವರ್ ಇಂದ ಆದೇಶ. ನಿಷ್ಪಕ್ಷಪಾತ ತನಿಖೆಯ ಹಿನ್ನೆಲೆ ಈ ಆದೇಶ. ಮೂಡಬಿದ್ರೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಇವತ್ತು ನನ್ನನ್ನು ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದರು. ಅವರ ಏನು ನಡೆದಂಥ ಘಟನೆಗಳನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳನ್ನು ಅವರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇದನ್ನು CIDಯಿಂದ ತನಿಖೆ ಮಾಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನು ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅನಿಸ್ತು, ಹೌದು, ಇದರಲ್ಲಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ. ಈಗ CIDಗೆ ವರ್ಗಾವಣೆ ಮಾಡಲಿಕ್ಕೆ ಸಹ ಮೇಲಿನ ವರಿಷ್ಠ ಅಧಿಕಾರಿಯವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. CIDಗೆ ಒಪ್ಪಿಸಿ ಆ ಎಲ್ಲ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುವಂತೆ ಆಗಬೇಕು, ಸತ್ಯ ಅಸತ್ಯ ಬಹಿರಂಗವಾಗಬೇಕು. ಯಾಕಂದರೆ ಪೊಲೀಸ್ ಇಲಾಖೆ ಮೇಲೆ ಒಂದು ಭರವಸೆ, ಒಂದು ನಂಬಿಕೆ ಇರಬೇಕು ಅಂತಂದರೆ ಗೃಹ ಸಚಿವರ ಈ ಒಂದು ನಡೆ ನಮಗೆಲ್ಲ ವಿಶ್ವಾಸವನ್ನು ತಂದಿದೆ. ಮೂಡಬಿದ್ರೆ ಸಂದೇಶ್ ಕಾಮಕಾಂಡ ಪ್ರಕರಣ. ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಲು ಸೂಚನೆ. ಗೃಹ ಸಚಿವ ಜಿ ಪರಮೇಶ್ವರ್ ಇಂದ ಆದೇಶ. ನಿಷ್ಪಕ್ಷಪಾತ ತನಿಖೆಯ ಹಿನ್ನೆಲೆ ಈ ಆದೇಶ. ಮೂಡಬಿದ್ರೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಇವತ್ತು ನನ್ನನ್ನು ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದರು. ಅವರ ಏನು ನಡೆದಂಥ ಘಟನೆಗಳನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳನ್ನು ಅವರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇದನ್ನು CIDಯಿಂದ ತನಿಖೆ ಮಾಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನು ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅನಿಸ್ತು, ಹೌದು, ಇದರಲ್ಲಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ. ಈಗ CIDಗೆ ವರ್ಗಾವಣೆ ಮಾಡಲಿಕ್ಕೆ ಸಹ ಮೇಲಿನ ವರಿಷ್ಠ ಅಧಿಕಾರಿಯವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. CIDಗೆ ಒಪ್ಪಿಸಿ ಆ ಎಲ್ಲ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುವಂತೆ ಆಗಬೇಕು, ಸತ್ಯ ಅಸತ್ಯ ಬಹಿರಂಗವಾಗಬೇಕು. ಯಾಕಂದರೆ ಪೊಲೀಸ್ ಇಲಾಖೆ ಮೇಲೆ ಒಂದು ಭರವಸೆ, ಒಂದು ನಂಬಿಕೆ ಇರಬೇಕು ಅಂತಂದರೆ ಗೃಹ ಸಚಿವರ ಈ ಒಂದು ನಡೆ ನಮಗೆಲ್ಲ ವಿಶ್ವಾಸವನ್ನು ತಂದಿದೆ. ಮೂಡಬಿದ್ರೆ ಸಂದೇಶ್ ಕಾಮಕಾಂಡ ಪ್ರಕರಣ. ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಲು ಸೂಚನೆ. ಗೃಹ ಸಚಿವ ಜಿ ಪರಮೇಶ್ವರ್ ಇಂದ ಆದೇಶ. ನಿಷ್ಪಕ್ಷಪಾತ ತನಿಖೆಯ ಹಿನ್ನೆಲೆ ಈ ಆದೇಶ. ಮೂಡಬಿದ್ರೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಇವತ್ತು ನನ್ನನ್ನು ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದರು. ಅವರ ಏನು ನಡೆದಂಥ ಘಟನೆಗಳನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ.
ಇದನ್ನೇ ಆಧಾರವಾಗಿಟ್ಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟ್ರನ್ನು ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳನ್ನು ಅವರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇದನ್ನು CIDಯಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನು ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅನಿಸ್ತು, ಹೌದು, ಇದರಲ್ಲಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ. ಈಗ CIDಗೆ ವರ್ಗಾವಣೆ ಮಾಡಲಿಕ್ಕೆ ಸಹ ಮೇಲಿನ ವರಿಷ್ಠ ಅಧಿಕಾರಿಯವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. CIDಗೆ ಒಪ್ಪಿಸಿ ಆ ಎಲ್ಲ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುವಂತೆ ಆಗಬೇಕು, ಸತ್ಯ ಅಸತ್ಯ ಬಹಿರಂಗವಾಗಬೇಕು. ಯಾಕಂದರೆ ಪೊಲೀಸ್ ಇಲಾಖೆ ಮೇಲೆ ಒಂದು ಭರವಸೆ, ಒಂದು ನಂಬಿಕೆ ಇರಬೇಕು ಅಂತಂದರೆ ಗೃಹ ಸಚಿವರ ಈ ಒಂದು ನಡೆ ನಮಗೆಲ್ಲ ವಿಶ್ವಾಸವನ್ನು ತಂದಿದೆ.